ನಾವಿವತ್ತು 2ನೇ ಬಾರಿ ಹೋಗ್ತಾ ಇದ್ದೀವಿ ಶ್ರೀ ರಾಘವೇಂದ್ರ ಗುರುಗಳು ಇರುವ ಸನ್ನಿಧಿಗೆ, ಅಂದರೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ. ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇನಕ್ಕಪ್ಪ ವ್ಲಾಗ್ ಮಾಡ್ತಾಯಿನಿ ಅಂದರೆ ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಮತ್ತೊಮ್ಮೆ ಮಂತ್ರಾಲಯಕ್ಕೆ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗುವ ದಾರಿಯಲ್ಲಿ ನಾವು ಇವತ್ತು ಬಂದು ನಿಂತಿದ್ದೀವಿ. ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿರುವ ಕಾಣೆಕಲ್ ಡಿಸ್ಟ್ರಿಕ್ಟ್ ಆದ ನಾಗೇಪಲ್ಲಿ ಊರು, ಅದರಲ್ಲಿ ಇರುವ ಈ ಮುಖ್ಯ ದೇವಸ್ಥಾನ. ಅಷ್ಟೇ ಅಲ್ಲದೆ ಚಿಕ್ಕ ಇತಿಹಾಸ ಹೇಳಬೇಕಂದ್ರೆ ನಮ್ಮ ವ್ಯಾಸರಾಯರು ಇಲ್ಲಿಗೆ ಬಂದು ಈ ಆಂಜನೇಯ ಸ್ವಾಮಿಗೆ ನೋಡ್ತಿದ್ದೀರಲ್ಲ, ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿಂದ ಮತ್ತೆ ಮಂತ್ರಾಲಯಕ್ಕೆ ಎಷ್ಟು ದೂರ ಅಂತ ಕೇಳ್ಬೋದು. ಜಸ್ಟ್ 150 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಇನ್ನೊಂದು ಸ್ವಲ್ಪ ಕಮ್ಮಿನೇ ಆಗ್ಬೋದೇನೋ. ನಾಗೇಪಲ್ಲಿ ಆಂಜನೇಯ ದೇವಸ್ಥಾನ ನೋಡಿಕೊಂಡು ನಾವು ಹೋಗ್ತಾ ಇರೋದೇ ಮಂತ್ರಾಲಯಕ್ಕೆ, ಶ್ರೀ ರಾಘವೇಂದ್ರ ಗುರುಗಳಿರುವ ಸನ್ನಿಧಿಗೆ. ಹೇಗೆಲ್ಲ ಇತ್ತು, ಹೇಗೆಲ್ಲ ಕಷ್ಟಪಟ್ವಿ ಅಲ್ಲಿ ಹೋಗೋಕ್ಕೆ ನೋಡಿ. ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಮಂತ್ರಾಲಯಕ್ಕೆ ಹೋಗ್ತಿರುವಾಗ ಇಲ್ಲಿ ವೆದರ್ ನೋಡ್ತಿರ್ಬೋದು ನೀವು, ಆಲ್ಮೋಸ್ಟ್ 40 ಇತ್ತು, ಈಗ ಸ್ವಲ್ಪ ಇಳಿತಾ ಇದೆ. ಟೈಮ್ ನೋಡಿ 4:15, 39 ಡಿಗ್ರಿ ಇದೆ. ಆಚೆ ಕೈ ಇಟ್ರೆ ಬಿಸಿಲು ಬಿಸಿ ಹೊಡಿತಾ ಇದೆ, ಒಳ್ಳೆ ಬಿಸಿ AC ಆನ್ ಮಾಡ್ದಂಗೆ. ಬಿಸಿಲು ಮಾತ್ರ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಮಂತ್ರಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಹೆಂಗಿರುತ್ತೆ, ಅಲ್ಲಿ 48, 40 ಇರುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಆಲ್ಮೋಸ್ಟ್ ಇವಾಗ ರೀಚ್ ಆಗೋದೇ 7 ಗಂಟೆ ಆಗುತ್ತೆ, ನೋಡೋಣ. ನಾವು ಬಂದು ರೀಚ್ ಆಗಿದ್ದೆ ಮಂತ್ರಾಲಯಕ್ಕೆ 7:30 ಆಗಿತ್ತು. ಇನ್ನೂ ಟೈಮ್ ಇದೆಯಲ್ಲ, ಯಾಕೆ ಹೋಗ್ಬಾರ್ದು ದರ್ಶನಕ್ಕೆ ಅಂದ್ಕೊಂಡಾಗ ಸಂಜೆಯ ದರ್ಶನಕ್ಕೆ ಹೋದಾಗ ನಮಗೆ ಇಲ್ಲಿ ಒಳ್ಳೆ ಪ್ಯಾಲೇಸ್ ಕಂಡಂಗೆ ಕಾಣ್ತು ನಮ್ಮ ಮಂತ್ರಾಲಯ. ಒಳಗೋಗ್ತಿದ್ದಂಗೆ ದೇವರ ದರ್ಶನ ಕೂಡ ಆಯಿತು. ದರ್ಶನ ಎಲ್ಲ ಆದಮೇಲೆ ರೂಮಿಗೆ ಬಂದು ಮಲ್ಕೊಂಡ್ವಿ, ಸುಸ್ತಾಗಿತ್ತು ಅಂತ. ನೋಡ್ತಿದ್ದಂಗೆ ಬೆಳಕಾಗೋಯ್ತು. ಮತ್ತೆ ಇನ್ನೇನು ನೋಡಿ ನೀವೇ. ಇವತ್ತು ಬೆಳಗ್ಗೆ ಶನಿವಾರ ಆಗಿರೋದ್ರಿಂದ ಜನ ನೋಡ್ತಿರ್ಬೋದು ಯಾವ ಥರ ಜನ ಬಂದಿದ್ದಾರೆ ಮಂತ್ರಾಲಯಕ್ಕೆ ಅಂತ. ಮತ್ತು ಇಲ್ಲಿ ಚಪ್ರಗಳು ನೋಡ್ತಿರ್ಬೋದು. ಚಪ್ರಗಳು ಏನಕ್ಕೆ ಆಗಿದ್ದಾರೆ ಅಂದರೆ ಬಿಸಿಲು, ಹೆವಿ ಬಿಸಿಲಿದೆ. ಇವಾಗ ಒಂದು 39 ಡಿಗ್ರಿ ಇದೆ. ಈ ಬಿಸಿಲಲ್ಲೂ ಬಂದಿದ್ದಾರೆ ರಾಯರ ದರ್ಶನ ಪಡೆಯೋಕ್ಕೆ. ಅಂದರೆ ನೋಡ್ತಿರ್ಬೋದು ರಾಯರದ ಪವಾಡಗಳು ಎಷ್ಟಿರ್ಬೋದು ಅಂತ. ಮತ್ತು ಇವಾಗ ನಾವು ಒಂದು ಪಂಚಶಲ್ಯ ಕೊಡಬೇಕು ರಾಯರಿಗೆ, ಬೃಂದಾವನಕ್ಕೆ ಹಾಕೋಕ್ಕೆ. ಅದಕ್ಕೋಸ್ಕರ ನಾವು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಶ್ರೀ ಗುರುಗಳಿಗೆ ಕೊಡೋಕ್ಕೆ. ಅವರು ಕೊಟ್ಟರೆ ರಾಯರ ಬೃಂದಾವನಕ್ಕೆ ಹಾಕ್ತಾರೆ. ಈಗ ನೋಡ್ತಿರ್ಬೋದು ಮಂಚಾಲಮ್ಮನ ಸನ್ನಿಧಿ. ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಮಂತ್ರಾಲಯದಲ್ಲಿ ಭಕ್ತರು ಜಾಸ್ತಿ ಆಗಿರೋದ್ರಿಂದ ನೋಡ್ತಿರ್ಬೋದು ಕ್ಯೂ ಸಿಸ್ಟಮ್ ಯಾವ ಥರ ಇದೆ ದರ್ಶನಕ್ಕೆ ಅಂತ. ಹಿಂಗೋಗಿ ಅಲ್ಲೆಲ್ಲ ರೌಂಡ್ ಸುತ್ಕೊಂಡು ಆಮೇಲೆ ಒಳಗೋಗೋದು. ಎಲ್ಲೆಲ್ಲೂ ನಾನೇ ಥರ ಎಲ್ಲೆಲ್ಲೂ ಜನ ಆಗೋಗಿದ್ದಾರೆ. ಫುಲ್ ಜನದಲ್ಲೂ ರಾಯರನ್ನ ದರ್ಶನ ಪಡಿಬೇಕು. ನೋಡಿ ಅಲ್ಲೇ ರಾಯರಿದ್ದಾರೆ, ಇಲ್ಲೇ ತೋರಿಸ್ಬಿಡ್ತೀನಿ, ಯಾಕಂದರೆ ಒಳಗೆ ಹೋಗಿ ತೆಗಿಯೋಕ್ಕಾಗಲ್ಲ. ಅದರಿಂದ ಇಲ್ಲೇ ನೋಡ್ಕೊಂಬಿಡಿ, ಲೈವ್ ಇದು. ಗುರುಗಳಿಗೆ ಕೊಡೋಕ್ಕೆ ಪಂಚಶಲ್ಯನ. ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಅದರಿಂದ ಗುರುಗಳ ದರ್ಶನ ಪಡೆಯೋಕ್ಕೂ ಕೂಡ ಕ್ಯೂ ಇದೆ. ಮತ್ತು ಇಲ್ಲಿ ನಾವು ಈಗ ಪಂಚಶಲ್ಯನ ಕೊಡೋಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಈಗ ಬಂದು ಕೂತಿದ್ದೀವಿ. ಮತ್ತು ಗುರುಗಳು ನೋಡಿ ಒಂಥರ ಸಂತೋಷನೇ ಆಗೋಯ್ತು. ಯಾಕೆಂದರೆ ಆ ಮಂತ್ರಾಕ್ಷತೆ ಮತ್ತು ಕಲ್ಸಕ್ಕರೆ ಇಸ್ಕೊಳ್ಳೋದೇ ಭಾಗ್ಯ, ಅದು ಒಳಗೋಗೋದೇ ಭಾಗ್ಯ. ಅಂಥದ್ರಲ್ಲಿ ಒಳಗೋಗಿ ಪಂಚಶಲ್ಯಗಳು ಕೊಟ್ಟು ಬಂದ್ವಿ. ಎಲ್ಲ ಬೇಗ ಟಕ ಆಯಿತು. ಎಲ್ಲ ರಾಯರ ಕೃಪೆ ಅಂತಲೇ ಹೇಳ್ಬೋದು. ಈಗೇನು ಜನ ಅಂತ ಇದ್ದೀವಲ್ಲ, ಬಟ್ ಜನ ಇದ್ದಿದ್ದು ಆ್ಯಕ್ಚುಲಿ ಡಬ್ಬಲ್ಲು ಬೆಳಗ್ಗೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಯಾವ ಥರ ಜನ ಇದ್ದಾರೆ ಅಂತ. ಇದು ಟೈಮ್ ಬಂದು 5 o'clock ಗೈಸ್. ಮತ್ತು ಇದು ನಮಸ್ಕಾರ ಹಾಕಕ್ಕೆ ಹೋಗಿದ್ದವನು. ನಮಸ್ಕಾರ ಹಾಕೋವಾಗ ಸುತ್ತಿ ಒಳಗೋಗಿರೋದು. ಆಗಲೇ ಹೇಳ್ದಂಗೆ ಇಷ್ಟು ಸುತ್ತಬೇಕು. ಸ್ವಲ್ಪ ಹಾರಿಬಲ್ ಏನಾಗಲ್ಲ. ಶನಿವಾರ ಭಾನುವಾರ ವೀಕೆಂಡ್ ಇಲ್ಲ, ಜನ ಜಾಸ್ತಿ ಅಲ್ವಾ, ಅದಕ್ಕೆ ಇಷ್ಟು ಜನ. ಅದು ಬೆಳಗ್ಗೆನೇ ಇರೋದು ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಅಷ್ಟಿಲ್ಲ ಜನ.
ಪರವಾಗಿಲ್ಲ 1.5 ಅವರಲ್ಲಿ ಈ ಧರ್ಮ ದರ್ಶನ ಮುಗಿಯುತ್ತೆ. ಹಾಗೆ ಜನ ಅಂತ ಹೇಳ್ತಿರ್ತಾರೋ, ಇಲ್ಲಿ ಜನ ಎಲ್ಲ ಮುಖ್ಯ. ಶ್ರೀ ಗುರು ರಾಘವೇಂದ್ರ ಅಂತ ಅನ್ಕೊಂಡು ಏನಾದ್ರು ನಾವು ಸ್ಟಾರ್ಟ್ ಮಾಡಿದ್ರೆ ನಾವು ಜನ ಅನ್ನೋದೇ ಮರ್ತೋಗ್ಬಿಡ್ತೀವಿ. 1.5 ಅವರ್ ಬೇಗ ದರ್ಶನ ಆಗೋಗುತ್ತೆ. ಅವನು ಹೇಳ್ದಂಗೆ ಎಷ್ಟೋ ಕಷ್ಟಗಳು, ರಾಘವೇಂದ್ರ ಅಂದರೆ ಕಷ್ಟಗಳೆಲ್ಲ ಹೀಳೇ ಇರುತ್ತೆ. ಅದಕ್ಕೆ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯದ ಪ್ರಸಾದ ತಿಂದಿಲ್ಲ ಅಂದರೆ ಹೇಗಾಗುತ್ತೆ ಹೇಳಿ. ಸೊ ಅದಕ್ಕೆ ನಾವು ಬಂದಿದ್ದೆ ಊಟದ ಹಾಲ್ಗೆ. ನಾವು ಲೋಟಗಳನ್ನ ತಗೊಂಡು ಅಲ್ಲೋಗಿ ಕೂತ್ಕೊಂಡ್ರೆ ನಿಮ್ಮದೇ ಊಟ ಮಾಡ್ಬೋದು. ಸೊ ಆಲ್ಮೋಸ್ಟ್ 3 ಅವರ್ ಆಯಿತು ಏನು ತಿಂದಿಲ್ಲದೆ. 3 ವರ್ಷದಿಂದ ಊಟ ಆಗ್ತಾಯಿದ್ದಾರೆ. ಬನ್ನಿ ತಿನ್ನೋಣ. ನೋಡಿದ್ರಲ್ಲ ರಾಯರ ದರ್ಶನ ಹೇಗೆಲ್ಲ ಆಯಿತು, ಮತ್ತು ಗುರುಗಳ ಆಶೀರ್ವಾದದಿಂದ ಎಲ್ಲನೂ ಸುಸೂತ್ರವಾಗಿ ಆಯಿತು ಅಂತಲೇ ಹೇಳ್ಬೋದು. ಊಟನೂ ಚೆನ್ನಾಗಿ ಬಡಿಸಿದ್ರು. ಸೊ ಚೆನ್ನಾಗೂ ಆಯಿತು, ಟೇಸ್ಟು ಚೆನ್ನಾಗಿತ್ತು. ಬೆಳಗ್ಗೆ ಹೇಳ್ದಂಗೆ 40 ಡಿಗ್ರಿ ಬಿಸಿಲು ಹೇಗಿದೆ ಅಂದರೆ ಇವಾಗ ಕಾಲೇನಾರು ಇಲ್ಲಿ ಇಟ್ಬಿಟ್ರೆ ಮುಗೀತು ಅಂತಲೇ ಕಾಲು ಕತೆ. ಚಪ್ರಾಕ್ಸಿರೋದು ಒಳ್ಳೇದು ಅಂತಲೇ ಹೇಳ್ಬೋದು. ಸೊ ಇವಾಗ ಅದನ್ನು ಬಿಟ್ಟರೆ 12-1 ಗಂಟೆಗೆ ಯಾವ ಥರ ಇದೆ ನೋಡಿ ಬಿಸಿಲು. ಯಪ್ಪ ಇಷ್ಟೇ ಆಚೆ ಹೋಗೋಕ್ಕಾಗೋದು. ಇವಾಗ ಆಚೆ ಹೋದ್ರೂ ಕಾಲು ಸುಟ್ಟೋಗುತ್ತೆ. ಸೊ ಈ ಥರ ಇದೆ ಇವಾಗ ಮಂತ್ರಾಲಯದ ಮಧ್ಯಾಹ್ನದ ಹೊತ್ತು. ನೋಡಿ ಚಪ್ರ ಇಲ್ಲಿಗೆ ಎಂಡಾಗೋದು. ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು, ರೂಮ್ ತನಕ ಹೋಗಬೇಕು. ಚಪ್ಪಲಿ ತಂದಿಲ್ಲ, ಯಾಕಂದರೆ ಇಲ್ಲೆಲ್ಲ ಕಳೆದೋಗುತ್ತೆ ಅಂದ್ಬಿಟ್ಟು ರೂಮಲ್ಲಿ ಬಂದ್ಬಿಡ್ತೀವಿ. ಸೊ ಇವಾಗ ಓಡೋದಷ್ಟೇ ಇರೋದು. ಓ ಕಾಲು ಸುಡ್ತು ಗುರು. ಹೊಡ್ರೋ ಇದು ಸರ್ಜಾಡ, ಹೊಡ್ರೋ ಇದು ಸರ್ಜಾಡ. ಸುಡ್ತು ಸರಿ ಸುಡ್ತಾ ಇದೆ. ಇವಾಗ ಕಾಲಂತೂ ಹೇಗಾಗಿದೆ ನೋಡಿ. ಕೆಂಡದ ಮೇಲೆ ಹೆಂಗೆ ನಡಿತೀವಿ ಹಂಗೆ ಇದೆ ಫೀಲ್. ನಡ್ಕೊಂಬಂದಿದ್ದು. ಸೊ ಆ ಥರ ನಡೆದ್ರೆ ಇದೇ ಥರ ಇರುತ್ತೆ ಅಂತ ಫೀಲ್ ನನಗೆ. ಅಷ್ಟು ಬಿಸಿಲಿದೆ ನೋಡಿ ಇಲ್ಲಿ. ಅಂತೂ ಇಂತೂ ಹೊಡೆಲ್ಲ ಆದಮೇಲೆ ನಾವು ಬಂದು ರೂಮಿಗೆ ಬಂದು ಮಲ್ಕೊಂಡ್ವಿ. ಸೊ ಚೆನ್ನಾಗಿ ನಿದ್ದೆ ಮಾಡಾದ್ಮೇಲೆ ನಾವು ಹೊರಟ್ವಿ. ಈಗ ನಾವು ಬಂದಿದ್ದೀವಿ ಅಭಯ ಆಂಜನೇಯ ದೇವಸ್ಥಾನಕ್ಕೆ. ನೋಡ್ತಿರ್ಬೋದು, ಹಿಂಗೆ ಬಂದರೆ ರಾಯಚೂರಿಂದ ಬರ್ತೀವಿ, ಹಿಂಗೆ ಬಂದರೆ ಮಂತ್ರಾಲಯದಿಂದ ಬರ್ತೀವಿ. ಸೊ ಮಂತ್ರಾಲಯದಿಂದ ಇಲ್ಲಿಗೆ ಬರೋಕ್ಕೆ ಜಸ್ಟ್ ಒಂದು 2-3 ನಿಮಿಷ ಆಗುತ್ತೆ. ಸೊ ನೋಡ್ತಿರ್ಬೋದು ಆಂಜನೇಯನ ಮೂರ್ತಿ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ ಒಳಗೆ. ಮಂತ್ರಾಲಯ ಮತ್ತು ಬಿಚ್ಚಾಲೆ ಹೋಗುವ ದಾರಿಯಲ್ಲಿ ಈ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಬಂದು ದರ್ಶನ ಮಾಡ್ಬೋದು. ಅಷ್ಟು ದೊಡ್ಡ ಮೂರ್ತಿ ತಲೆ ಎತ್ತಿ ನೋಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಒಂದು ಪುಟಾಣಿ ಮೂರ್ತಿ ಇದೆ ಆಂಜನೇಯಂದು, ಅದನ್ನು ನೋಡ್ಬೋದು. ಅದಾದ್ಮೇಲೆ ನಾವು ಫಸ್ಟ್ ಪ್ಲೇಸು ಮಂತ್ರಾಲಯದಿಂದ ಕಲ್ಲೂರು ಹೋದ್ವಿ. ಸೊ ಕಲ್ಲೂರು ಮಹಾಲಕ್ಷ್ಮಿ ನೋಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಫುಲ್ ಈಸಿ ಅನ್ಕೊಂಡ್ಬಿಟ್ಟಿದ್ರೆ ಯೂಟ್ಯೂಬ್ ಮಾಡೋದು, ಆದರೆ ಅಲ್ಲಿರೋ ಕಷ್ಟ ಯಾರಿಗೂ ಬೇಡ. ಹೋಗಿ ನೀನು ಎಡಿಟ್ ಮಾಡಿದ್ಯಾ? ಹೋಗಿರೋರ್ದಿಂದ ನಾನು ಎಡಿಟ್ ಮಾಡಿ ಹಾಕೊಂಡ್ಬಿಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಷ್ಟೇ. ಅವ್ರು ಬಂದು ಕಾಪಿ ರೈಟ್ ಹಾಕ್ತಾರೆ, ನಿನ್ನ ಚಾನಲ್ ಡಮರ್. ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಆಗ ನೋಡಿ ಗೊತ್ತಾಗುತ್ತೆ, ಯೂಟ್ಯೂಬೇ ಹೇಳುತ್ತೆ ಇನ್ನು ಅವ್ರದಿಂದ ಕದ್ದಿದ್ಯಾ ಅಂತ. ಹೌದಾ? ಸಾಂಗೇ ಬಿಡಲ್ಲ, ಓ ಹೌದಾ? ಸಾಂಗು ತೋರಿಸುತ್ತೆ, ಯಾವ ಚಾನಲ್ ಅಂತೂ ಹಾಕುತ್ತದೆ. ಹಂಗೆ 3 ಮಾಡಿದ್ರೆ ಹಂಗೆ 3 ಕಡೆ 3 ಕಾಪಿ ರೈಟ್ ಮಾಡಿ 1 ಲಕ್ಷ ಕೊಡ್ಬೇಕು. ನಿನ್ನ ಚಾನಲ್ ಕ್ಲೋಸ್ ಆಗಿ ಹೋಗುತ್ತೆ. ಚಾನಲ್ ಎಷ್ಟು ಓಪನ್ ಮಾಡೋಕ್ಕೆ ಆಗಲ್ಲ ಯೂಟ್ಯೂಬ್ ಬಗ್ಗೆ ಮಾತಾಡಾದ್ಮೇಲೆ ನಾವು ಬಂದ್ವಿ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಕಾರಲ್ಲೇ ಕೂತ್ಕೊಳ್ಳೋಕ್ಕಾಗಿಲ್ಲ, ಆದರೂ ಹೆಂಗೋ ಬಂದು ದೇವ್ರ ದರ್ಶನ ಪಡಿಲೇಬೇಕು ಅಂತ ಬಂದಿದ್ದೀವಿ. ನೋಡ್ತಿರ್ಬೋದು ಯಾವ ಥರ ಇದೆ ಕಲ್ಲೂರು ಅಂತ. ಸೊ ಇದು ಹಳ್ಳಿ ಆಗಿರೋದ್ರಿಂದ ಹಳ್ಳಿ ಮಧ್ಯದಲ್ಲಿದೆ. ಸೊ ಅದಕ್ಕೆ ಅಕ್ಕಪಕ್ಕ ಜನರು ಚಿಲ್ ಮಾಡ್ತಾಯಿದ್ದಾರೆ ಅವ್ರ ಮನೆ ಅಂಗಳದಲ್ಲಿ ಕೂತ್ಕೊಂಡು. ಇವಾಗ ನಾವು ಹೋಗಬೇಕು ದೇವರ ದರ್ಶನ ಪಡೆಯೋಕ್ಕೆ. ಬನ್ನಿ. ಮನೆ ಇದು. ಇಲ್ಲಿ ಲಕ್ಷ್ಮೀಕಾಂತಾಚಾರ್ಯ ಅಂತ ನಮ್ಮ ಪೂರ್ವಜರಿದ್ದರು, ಇಲ್ಲಿ ವಿದ್ಯಾಪೀಠ ಮಾಡ್ಕೊಂಡಿದ್ದರು. ಅವರು ಕೊಲ್ಲಾಪುರ ಮಹಾಲಕ್ಷ್ಮಿ ಭಕ್ತರು. ಅವರು ಕೊಲ್ಲಾಪುರಿಗೆ
ಪಾದಯಾತ್ರೆ ಮಾಡ್ಕೊಂಡು ಹೋಗೋರು ದರ್ಶನಕ್ಕೆ. ಒಮ್ಮೆ ವಯಸ್ಸಾಯಿತು, 88 ವಯಸ್ಸಾಯಿತು, ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ಹೋಗ್ಲಿಕ್ಕೆ ಇದಾಗಲೇ ಇಲ್ಲ ಅವರಿಗೆ. ಆಗ ಲಕ್ಷ್ಮೀ ಅವರಿಗೆ ಸ್ವಪ್ನದಾಗ ದರ್ಶನ ಕೊಟ್ಟು, ನೀವು ಬರೋದು ಬೇಡಪ್ಪ ನಾನೇ ಬರ್ತೀನಿ ಅಂತ ಹೇಳಿ ಹೋದ್ಲಂತೆ. ಬೆಳಗ್ಗೆ ಎದ್ದು ನೋಡಿದರೆ ಇದು ದೇವ್ರ ಮನೆ. ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕಂತ ಆಚಾರ್ಯ ಕೊಡ್ತಾರೆ. ಸಾಣೆಕಲ್ ಮೇಲೆ ಗಂಧ ತೆಗಿಬೇಕಲ್ಲ, ನೋಡಿದರೆ ಸಾಣೆಕಲ್ ಮೇಲೆ ಲಕ್ಷ್ಮೀ ವಿಗ್ರಹ ಪ್ರತ್ಯಕ್ಷ ಆಗಿತ್ತು ರೀ. ಅದೇ ಲಕ್ಷ್ಮಿನೇ ಆ ಕಡೆ ಇರೋದು, ಸಾಕ್ಷಾತ್ ಲಕ್ಷ್ಮಿ ಆ ಕಡೆ ಚಿಕ್ಕ ಮೂರ್ತಿ ಲಕ್ಷ್ಮಿ ಅದು ಸಾಣೆಕಲ್ ಬಂದಿರೋದು. ಕೆಲವು ವರ್ಷ ನಂತರ ಇಲ್ಲಿ ಜಮೀನಲ್ಲಿ ಸಿಕ್ಕಿರೋದು ವೆಂಕಟರಮಣ, ನೇಗಿಲು ಇದು ಮಾಡ್ಬೇಕಾದ್ರೆ ಸಿಕ್ಕಿರೋದು. ಸೊ ಲಕ್ಷ್ಮೀನಾರಾಯಣ ಹೊಟ್ಟೆ ಇರೋದು ಬಹುಶಃ ಇದು ಒಂದೇ ಸ್ಥಳ. ಇಬ್ಬರು ತಾವಾಗಿ ಬಂದು ಇಲ್ಲಿ ಕೂತ್ಕೊಂಡಿರೋದ್ರಿಂದ ಇಲ್ಲಿ ಅನುಗ್ರಹ ವಿಶೇಷ. ಯಾರು ಏನೇ ಪ್ರಾರ್ಥನೆ ಮಾಡಿದ್ರೆ ತಕ್ಷಣ ಅನುಗ್ರಹ ಮಾಡ್ತಾಯಿದ್ದಾರೆ ತಾಯಿ. ಇಲ್ಲಿದ್ದು ಏನು ಪದ್ಧತಿ ಅಂದರೆ 2 ಕಾಯಿ ತೊಗೊಂಡು ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ನೀವೇನು ಅನ್ಕೋತೀರಿ ಕೆಲಸ ಆಗ್ತದೆ. ಅದಕ್ಕೆ ಜನ ಇಲ್ಲಿ ಹುಡ್ಕೊಂಬರೋದು, ಅದು ಇಲ್ಲಿದ್ದು ವಿಶೇಷ. ಆಚೆ ಬಂದ್ವಿ, ದರ್ಶನ ಮುಗಿಸ್ಕೊಂಡು. ನೀವು ನೋಡಿದ್ರಿ ಯಾವ ಥರ ಇತ್ತು ಲಕ್ಷ್ಮೀ ದೇವಸ್ಥಾನ ಅಂತ. ಮತ್ತು ಅದರ ಇತಿಹಾಸ ಕೂಡ ಆಲ್ಮೋಸ್ಟ್ 400 ವರ್ಷದಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವರೇ ಮನೆತನದವರು, 7th ಜನರೇಷನ್ ಅಂತೆ. ಸೊ ಕೇಳಿ ಖುಷಿ ಆಯಿತು. ಇವಾಗ ಹೋಗಬೇಕು ಮುಂದಿನ ಡೆಸ್ಟಿನೇಷನ್ಗೆ. ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಮುಗೀತು. ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗಬೇಕಾದ್ರೇ ಯಾವ ಟ್ರಾವೆಲಲ್ಲಿ ಏನು ಆಗಬಾರ್ದೋ ಅದೇ ಆಗೋದು. ಸೊ ಅದೇ ಆಗಿದ್ದು ನಮಗೂ ಕೂಡ. ಅದೇನಪ್ಪ ಅಂದರೆ ನೀವೇ ನೋಡಿ. ಈ ಬಿಸಿ ರೋಡಲ್ಲಿ ಇಲ್ಲಿವರೆಗೂ ಟೈರ್ ಬಂದಿದೆ ಹೆಚ್ಚು. ಸೊ ಅಂತೂ ಪಂಚರ್ ಆಗಿದೆ ನಮ್ಮ ಟಯರು. ಆಲ್ಮೋಸ್ಟ್ ಈ ಬಿಸಿ ರೋಡು ಸಖತ್ ಹೀಟಲ್ಲಿದೆ. ಆ ರೋಡಲ್ಲೂ ಬಂದ್ರೂ ಸ್ವಲ್ಪ ಇವಾಗ ಪಂಚರ್ ಅಂಗಡಿ ಸಿಕ್ತು, ಪಂಚರ್ ಹಾಕ್ಸ್ತಾ ಇದ್ದೀವಿ. ಪಂಚರ್ ಹಾಕ್ಸಿ ಮುಂದಕ್ಕೆ ಹೋಗಬೇಕು ನಮ್ಮ ಪಂಚಮುಖಿಗೆ. ಸೊ ಬನ್ನಿ ಹೋಗೋಣ. ಈಗಷ್ಟೇ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ 1-2 ಅವರ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಮಗೆ ಮಧ್ಯದಲ್ಲಿ ಪಂಚರ್ ಆಗೋಯ್ತು. ನೀವೇ ನೋಡ್ದಂಗೆ ಪಂಚರ್ ಆಗಿ ಹಾಕ್ಸ್ಕೊಂಡು ಮಾಡಿಸಲ್ಲಿ ಟೈಮೇ ಆಗೋಯ್ತು. ಇವಾಗ 8 ಗಂಟೆ ಕ್ಲೋಸ್ ಅಂತ ಹೇಳಿದ್ದಾರೆ. ಇನ್ನು 1 ನಿಮಿಷ ಇದೆ. 8 ಕಾಲಲ್ಲಿ ಮುಚ್ಚಿಬಿಡ್ತಾರೆ. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಸ್ವಲ್ಪ ಜನನೂ ಇದ್ದಾರೆ. ಸೊ ಅಷ್ಟೇನು ಟೆನ್ಷನ್ ಪಡೋದು ಬೇಡ. ಇವಾಗ ಈಗಷ್ಟೇ ದರ್ಶನ ಮಾಡಿದ್ವಿ. ಅಯ್ಯಪ್ಪ ಸಕ್ಕತ್ತಾಗಿತ್ತು. 2 ನಿಮಿಷದಲ್ಲಿ ಮುಗಿಸ್ಬಿಟ್ವಿ ದರ್ಶನನ. ಆಲ್ಮೋಸ್ಟ್ ಎಲ್ಲ ಕತ್ಲಾಗಿ ಹೋಗಿದೆ. ಇಲ್ಲಿ 8 ಕಾಲಿಗೆ ಹಳ್ಳಿ ಅಲ್ವಾ, ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಮತ್ತು ಕತ್ಲು ಕೂಡ ಆಗೋಗಿದೆ. ಇದು ಆಂಜನೇಯ ಓಡಾಡಿರೋ ಪಾದರಕ್ಷೆಗಳು. ಇದು 5 ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾರೆ. ಯಾಕೆ ಅಂತಂದರೆ ಇವರು ಪಾದರಕ್ಷೆಗಳು 5 ವರ್ಷಕ್ಕೊಂದ್ಸಲ ಕಡಿಮೆ ಆಗಿರುತ್ತೆ. ಅದರಿಂದ ಈ ಪಾದರಕ್ಷೆಗಳನ್ನ ಈ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಇದನ್ನು ಹೊಸ ಪಾದರಕ್ಷೆಗಳು ಇಲ್ಲಿ ಇಡ್ತಾರೆ. 5 ವರ್ಷಕ್ಕೊಮ್ಮೆ ಇದನ್ನು ತೆಗಿತಾರೆ. ಇದು ಒಂಥರ ಪಂಚಮುಖಿ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರುವಂಥ ದೇವಸ್ಥಾನದಲ್ಲಿ ನೋಡ್ಬೋದು. ಹಾಗೆ ಇಲ್ಲೂ ಇದು ಹೊಸದ ಹಳೇದ? ಇದು ಹೊಸದು. ಹಿಂಗೆ ಬಂದರೆ ಇದು ತುಂಬ ಹಳೇದು. ನೋಡಿ ಇವಾಗ ಇಲ್ಲಿ ತೋರಿಸ್ತೀನಿ. ಇದು ಅಲ್ಲಿಂದ ಬಂದಿರೋ ಅದಕ್ಕಿಂತ ಮುಂಚೆ ಪಾದರಕ್ಷೆಗಳು. ಅಲ್ಲಿ ಸೌದದ ಮೇಲೆ ಆ ಪಾದರಕ್ಷೆಗಳನ್ನ ಇಲ್ಲಿಟ್ಟು ಹೊಸ ಪಾದರಕ್ಷೆಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಇದನ್ನು ನೋಡ್ಬೋದು. ಹಳೇದು ಪಾದರಕ್ಷೆನೂ ಇದೆ, ಹೊಸ ಪಾದರಕ್ಷೆನೂ ಇದೆ. ಅದು ಆಂಜನೇಯ ಸ್ವಾಮಿ ಯೂಸ್ ಮಾಡಿರೋದು ಪವಾಡ ಅಂತ ಹೇಳ್ಬೋದು. ಇದೆಲ್ಲ ನೋಡಬೇಕು ಅಂದರೆ ನೀವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬರಲೇಬೇಕು. ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಪಂಚಮುಖಿ ದೇವಸ್ಥಾನದ ಹತ್ರ ಏನಪ್ಪ ಫೇಮಸ್ಸು ಅಂತ ಕೇಳಿದ್ರೆ ಬದನೆಕಾಯಿ ಬಜ್ಜಿ ಮಾತ್ರ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಮೆಣಸಿನ್ಕಾಯಿ ಪಂಚಮುಖಿಯಲ್ಲಿ ಬಂದರೆ ಇಲ್ಲಿ ಎದುರುಗಡೆ ಇವರು ಅಂಗಡಿಯಲ್ಲಿ ಚೆನ್ನಾಗಿರುತ್ತೆ. ಬಂದು ತಿನ್ನಿ, ಇಲ್ಲಿ ಟೇಸ್ಟ್ ಮಾಡಿಬಿಟ್ಟು ಹೋಗಿ. ಬದನೆಕಾಯಿ ಬೋಂಡ, ಮೆಣಸಿನ್ಕಾಯಿ ಬೋಂಡ ಎಲ್ಲ ಸೂಪರಾಗಿರುತ್ತೆ. ನೋಡಿ ಫಸ್ಟು ಈರುಳ್ಳಿ, ಟೊಮೆಟೊ, ಆಮೇಲೆ ಪುರಿ ತೊಗೋಬೇಕು. ಪುರಿ ಖಾರನದು ಚಟ್ನಿ, ಶೇಂಗಾ ಪುಡಿ ಅಣ್ಣ. ಶೇಂಗಾ ಪುಡಿ, ಆನಿಯನು, ಟೊಮೊಟೊ, ಕೊತ್ತಂಬರಿ, ಲೆಮನ್. ಶೇಂಗಾ ಪುಡಿ ಅಂತೆ ಚೆನ್ನಾಗಿರುತ್ತೆ. ಲೆಮನ್ ಹಿಂದಕ್ಕೆ ಕಳಿಸ್ಬೇಕಣ್ಣ. ಅಷ್ಟೇ ಅಷ್ಟೇ. ಎಷ್ಟು ಪ್ಲೇಟ್ ಇದು? 50 ರೂಪಾಯಿ. 50 ರೂಪಾಯಿಗೆ ಒಂದು ಪ್ಲೇಟು. ಓ ಚೆನ್ನಾಗಿದೆ. ಅಲ್ಲೇ ಕೊಟ್ಬಿಡಿ, ಅಲ್ಲೇ ಕೊಟ್ಬಿಡಿ. 50 ರೂಪಾಯಿ 3 ಪ್ಲೇಟ್ ಅಂತ ಹಾಕೋ. ಅಷ್ಟೇ ಆಂಟಿ ಆಮೇಲೆ ಇಲ್ಲಿ ಅದಕ್ಕೋಸ್ಕರ ನಾವು ಇಲ್ಲೇ ತಿಂತಾ ಇದೀವಿ. ನೀವು ಇದೇ ಹೋಟ್ಲಿಗೆ ಬಂದು ತಿನ್ನಿ. ಬೇಲ್ಪುರಿ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬೋಂಡ, ಬಜ್ಜಿ
ಬದನೆಕಾಯಿ ಬೋಂಡ ಎಲ್ಲನೂ ಚೆನ್ನಾಗಿರುತ್ತೆ. ಬಜ್ಜಿ ಬೋಂಡ ಎಲ್ಲ ತಿಂದಾದ್ಮೇಲೆ ಪಂಚಮುಖಿ ಬಿಟ್ಟು ನಾವು ಬಂದ್ವಿ ನಮ್ಮ ರೂಮ್ ಕಡೆಗೆ. ಹೋಗ್ತಿರೋದೆ ಬಿಚ್ಚಾಲೆ ಕಡೆಗೆ. ಸೊ ಅಂತೂ ಇಂತೂ ಪ್ಲೇಸ್ 3 ಕವರ್ ಮಾಡಲೇಬೇಕು ಅಂತ ನಾವು ಬೇಗ ಎದ್ದು ಇವಾಗ ಮಂತ್ರಾಲಯ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಿಚ್ಚಾಲೆ ಕಡೆಗೆ. ಸೊ ಬಿಚ್ಚಾಲೆ ಹೇಗೆಲ್ಲ ಇರುತ್ತೆ ನೋಡೋಣ. ನೋಡಿ, ರಾಯರ ದೇವಸ್ಥಾನಕ್ಕೆ ರಾಯರ ಮಗುನೇ ಬಂದ್ಬಿಟ್ಟಿದೆ. ಸಖತ್ತಾಗಿದೆ ನೋಡಿ ಇಲ್ಲಿ. ರಾಯರ ಮಗು ನೋಡಿಕೊಂಡು ನಾವು ಹೊರಟಿದ್ದೆ ಬಿಚ್ಚಾಲೆ ಶ್ರೀ ರಾಘವೇಂದ್ರ ಗುರುಗಳು ಇದ್ದ ಸ್ಥಳಕ್ಕೆ. ನಾವು ಬಂದಿದ್ದೀವಿ ಶ್ರೀ ರಾಘವೇಂದ್ರ ಗುರುಗಳು ಇದ್ದ ಬಿಚ್ಚಾಲೆಗೆ. ನೋಡ್ತಿರ್ಬೋದು ಯಾವ ಥರ ಇದೆ, ಪಾರ್ಕಿಂಗ್ ಪ್ಲೇಸಸ್ ಕೂಡ ಅಂತ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಇವಾಗ ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನ ಎದುರುಗಡೆನೆ ನಮಗೆ ರಾಘವೇಂದ್ರ ಗುರುಗಳು ಇದ್ದ ಸ್ಥಳಕ್ಕೆ ಹೋಗ್ತೀವಿ. ನೋಡ್ತಿರ್ಬೋದು ಪಾರ್ಕಿಂಗ್ ಪ್ಲೇಸ್ ಯಾವ ಥರ ಇದೆ ಅಂತ. ಮತ್ತು ಬಿಸಿಲು ಒಂದು 40 ಡಿಗ್ರಿ ಇದೆ, ಆದರೂ ನಮ್ಗೆ ಅಭ್ಯಾಸ ಆಗೋಗಿದೆ ಬಿಸಿಲಲ್ಲಿ ಇದ್ದು. ಸೊ ಅಷ್ಟೇನು ಬಿಸಿಲು ಅನಿಸ್ತಿಲ್ಲ. ಮತ್ತು ಈಗ ಅಲ್ಲಿ ಒಂದು ದೇವಸ್ಥಾನ ಇದೆ, ಬನ್ನಿ ಆ ದೇವಸ್ಥಾನ ನೋಡೋಣ. ಹೊಸ ಕಣ್ಣು ನನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ನೋಡಿ, ವೇಟು ರಾಘವೇಂದ್ರ ಸ್ವಾಮಿ ಏಕಶಿಲ ಬೃಂದಾವನಕ್ಕೆ ಹಿಂಗೆ ಹೋದರೆ ಹೋಗ್ತೀವಿ. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಸೇಮ್ ಮಂತ್ರಾಲಯದಲ್ಲಿ ಹೇಗೆ ಹಾಕ್ತಾರೆ ಊಟ, ಇಲ್ಲೂ ಬಿಚ್ಚಾಲೆಯಲ್ಲೂ ಹಾಕ್ತಾರೆ. ಊಟದ ವ್ಯವಸ್ಥೆ ಕೂಡ ಬಿಚ್ಚಾಲೆಯಲ್ಲಿ ಕಾಣ್ಬೋದು. ನೋಡಿ, ಹಾಗೆ ಬಂದರೆ ಇಲ್ಲಿ ರಾಯರು ಒರಳು ಕಲ್ಲು ಯೂಸ್ ಮಾಡ್ತಿದ್ದ ಕಾಣ್ಬೋದು. ಕಡಲೆಬೇಳೆ ಚಟ್ನಿ ಅಂದರೆ ತುಂಬ ಇಷ್ಟ. ಸೊ ಇದು ನೋಡ್ಬೋದು. ಹಾಗೆ ಹಿಂಗೆ ಬಂದರೆ ನೋಡಿ, ಇದು ರಾಯರು ಆದರೆ ಇದು ಅಪ್ಪಣ್ಣಾಚಾರ್ಯರು. ಇಲ್ಲಿ ನೋಡಿ ಹೊಸ್ದಾಗಿ ಎಲ್ಲ ಮಾಡಾಕಿದ್ದಾರೆ. ಸೇಮ್ ಮಂತ್ರಾಲಯದ ಫ್ಯಾನ್ ಕೂಡ ದೊಡ್ಡ ರೆಕ್ಕೆದು ಫ್ಯಾನ್ ಕೂಡ ಇದೆ. ಫುಲ್ಲು ಮಾಡರ್ನೈಸ್ ಆಗಿ ಮಾಡಿಬಿಟ್ಟಿದ್ದಾರೆ. ಮಾಡಿಸಿ ತೋರಿಸಿದ್ರು. ಅಪ್ಪಣ್ಣಾತರ ಅಂದ್ರೆ ರಾಘವೇಂದ್ರ ಸ್ವಾಮಿ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣಾಚಾರ. ಬೆಂಕಿ ಇಲ್ದಲೆ ಅನ್ನ ಹೇಗಂದ್ರೆ ಅಪ್ಪಣ್ಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆಲ್ಲ ಗೊತ್ತಿರ್ಬೇಕಲ್ಲ. ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲಗಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷಾ ತಗೊಂಡು ಬರ್ತಾ ಇದ್ರು. ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಈಗೆಲ್ಲ ಬಿದ್ದು ಹೋಗದೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದ ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ, ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ತರ ಬೃಂದಾವನ ನೋಡಕ್ ನಿಮಗೆ ಎಲ್ಲೂ ಸಿಗಲ್ಲ. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಪ್ರಥಮ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಿಗ್ಗೆ 4:15 ಸುಮಾರು ಅಪ್ಪಣ್ಣಾಚರ ಮತ್ತು ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚರ ಬರ್ತಾ ಇರ್ತಾರೆ, ನದಿ ದಾರಿ ಬಿಟ್ರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚರ ಮಂತ್ರಾಲಯಕ್ಕೆ ಹೋಗೋದ್ರೊಳಗೆ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತೆ. ಆ ಬೃಂದಾವನದ ಕ್ಷಣವೇ ಅಪ್ಪಣ್ಣಾಚ ಮೂರ್ಛೋಗಿ ಕೆಳಗಡೆ ಬೀಳ್ತಾರಾಗ ರಾಯರು. ಬೃಂದಾವನ ಒಳಗಿಂದೇ ಅಪ್ಪಣ್ಣಾಚರಿಗೆ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ, ನಾನು 13 ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದ ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚರ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚರಿಗೆ ಇಲ್ಲಿ ದರ್ಶನ ಕೊಟ್ರು. ಪರರ ಅನ್ನವನುಂಡು ಪರರ ಧನವ ಕಂಡು, ಪರರ ಅನ್ನವನುಂಡು ಪರರ ಧನವ ಕಂಡು, ಪರಿಪರಿ ಕ್ಲೇಶಗಳುಂಡೆ. ಅಮ್ಮ ಹೊಸ ಕಣ್ಣು ನನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಬಿಚ್ಚಾಲೆಗೆ ಬಂದಾಗ ಅಪ್ಪಣ್ಣಾಚಾರ್ಯರ ಮನೆ ನೋಡಿಲ್ಲ ಅಂದರೆ ಹೇಗೆ ಹೇಳಿ. ಸೊ ನೋಡ್ತಿರ್ಬೋದು ನನ್ನ ಹಿಂದೆ ಅಪ್ಪಣ್ಣಾಚಾರ್ಯರ ಮನೆ ಹೇಗಿದೆ ಅಂತ. ಒಳಗೆ ಹೋಗ್ತಿದ್ದಂಗೆ ನಮಗೆ ಫ್ಯಾನು ಬಾ ಅಂತ ಹೇಳ್ತಿದೆ, ಯಾಕಂದರೆ ಅಷ್ಟು ಸೆಕೆ ಇದೆ ಇಲ್ಲಿ. ಇಲ್ಲಿ ನೋಡ್ತಿರ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದ ವಿಗ್ರಹನ ಇಲ್ಲಿಟ್ಟಿದ್ದಾರೆ. ಬಟ್ ಹೆಂಗೆ ಸಿಕ್ತು ಏನಂತೂ ಗೊತ್ತಿಲ್ಲ. ಬಟ್ ಎಷ್ಟು ಪುರಾತನವಾದದ್ದು ನೀವೇ ನೋಡ್ಬೋದು.
ಪಾಂಡುರಂಗ ವಿಠಲ ಅದು ನೋಡ್ತಿರ್ಬೋದು. ಏನಕ್ಕೆ ಇಲ್ಲಿ ಇಷ್ಟೊಂದು ಕಾಯಿನ್ಸ್ಗಳು ದುಡ್ಡುಗಳು ಹಾಕಿದ್ದಾರೆ ಅಂದರೆ ಕಾಣಿಕೆಗಳು ಹಾಕಿದ್ದಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ ಅಂದರೆ ವಿಶ್ರಾಂತಿ ತೊಗೊತಿದ್ದ ಜಾಗ, ಅದಕ್ಕೆ ಇದು ತುಂಬ ಶ್ರೇಷ್ಠ ಅಂತ ಇಲ್ಲಿ ಹಾಕಿದ್ದಾರೆ ಕಾಣಿಕೆಗಳು. ನೀವೇ ಲೆಕ್ಕ ಹಾಕ್ಬೋದು ಎಷ್ಟು ಶ್ರೇಷ್ಠವಾದದ್ದು ಈ ಪ್ಲೇಸ್ ಅಂತ. ಹಾಗೆ ಇಲ್ಲಿ ಎಷ್ಟೊಂದು ಫೋಟೋಸ್ಗಳಿದೆ. ಸೊ ಒಂದೊಂದಾಗೆ ನಾವು ನೋಡ್ಕೊಂಡ್ಬಂದರೆ ಅದು ಏನೇನೆಲ್ಲ ಆಯಿತು, ಹೇಗೆಲ್ಲ ಆಯಿತು ಘಟನೆಗಳು ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಫೋಟೋ ಮುಖಾಂತರ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫೋಟೋಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಹಿ ಇದೆ. ಇಲ್ಲಿ ಅವರು ರಾಘವೇಂದ್ರ ಅಂತ ಅವರ ಹೆಸರುಗಳನ್ನ ಸಹಿ ಮಾಡ್ತಿರಲಿಲ್ಲ, ಅದ್ರ ಬದಲಾಗಿ ರಾಮಚಂದ್ರ ಅಂತ ಮೂಲರಾಮನ ಹೆಸರನ್ನು ಇಲ್ಲಿ ಸೈನ್ ಮಾಡ್ತಾಯಿದ್ರು. ಮತ್ತು ಇದು ಫೋಟೋ ಇಲ್ಲಿ ಬಂದರೆ ಸಿಗುತ್ತೆ, ಅಲ್ಲಿ ಮಾಡ್ತಾಯಿದ್ದಾರೆ, ನೋಡ್ಬೋದು, ತಗೋಬೋದು. ನೋಡಿ ಇದ್ರದ್ದು ಎಕ್ಸ್ಪ್ಲನೇಷನ್ ಹೇಳ್ತಾನೆ. ಮೇಲ್ಗಡೆ ಹೆಂಗೆ ಕೃಷ್ಣ ಇದೆಯೋ ಸೇಮ್ ಹಂಗೆ ಅಲ್ಲಿ ಹೆಂಗಿದೆ ಅದು ಸರ್ಪದಲ್ಲಿ ಹಂಗೆ ಕಾಣಿಸುತ್ತೆ. 2 ಕಣ್ಣು ಮತ್ತು ಅಲ್ಲಿ ಹಾಕೊಂಡಿರೋ ನಾಮಾವಳಿ ಅಲ್ಲಿ ಮೇಲ್ಗಡೆ ಜುಟ್ಟು ಹಾಕೊಂಡಿದ್ದಾರೆ, ಅದೇ ಥರ ಅಲ್ಲಿ ಮೇಲ್ಗಡೆ ಫಸ್ಟ್ ಕುಂಕುಮ, ಆಮೇಲೆ ನೆಕ್ಸ್ಟ್ ಕೈ, ಅದು ಹೆಂಗಿದೆ ಕೈ ಹಿಂಗೆ ಕೈ ನೋಡಿ. ಫೋಟೋಲಿ ಏನಿದೆ ಅದೇ ಥರ ಇಲ್ಲಿ ನಾಗರೂಪದಲ್ಲಿದೆ. ಕೃಷ್ಣ ಸರ್ಪ ಅಂತ ಕೃಷ್ಣ ಸರ್ಪ ಹಾಕಿದ್ದಾರೆ ನೋಡಿ ಅಲ್ಲಿ, ಕೃಷ್ಣ ಸರ್ಪ ಅಂತ. ಸೊ ಏನೇ ಅಂದ್ಕೊಂಡ್ರು ಅಲ್ಲಿ ಈಡೇರಿಸ್ತಾರೆ ನಮ್ಮ ದೇವರು. ನೋಡಿ ಇವರು ಅನ್ಕೊತಾ ಇದ್ದಾರೆ. ನೋಡಿದ್ರಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮತ್ತು ಅಪ್ಪಣ್ಣಾಚಾರ್ಯರ ಮನೆ ಹೇಗಿತ್ತು ಅಂತ. ಎಷ್ಟು ಪುರಾತನವಾದ ವಿಗ್ರಹಗಳು ಮತ್ತು ಕೃಷ್ಣ ಸರ್ಪ ಮೂರ್ತಿಯನ್ನು ನೋಡಿದ್ವಿ. ಇದೆಲ್ಲ ನೋಡಬೇಕು ಅಂದರೆ ನೀವು ಜಸ್ಟ್ ಬಿಚ್ಚಾಲೆಗೆ ಬರಬೇಕು. ಬಿಚ್ಚಾಲೆ ಮೇನ್ ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೇ ಈ ಮನೆ ಸಿಗುತ್ತೆ. ಮನೆ ಸಿಗೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಜ್ಯೂಸು ಗೀಸು ಎಲ್ಲ ಮಾರ್ತಿದ್ದಾರೆ ಅಂತ. ಸೊ ನಿಮಗೆ ಬಾಯಾರಿಕೆ ಅಥವಾ ಏನಾರು ಆದರೆ ಇಲ್ಲಿ ಬಂದು ತಿನ್ಬೋದು. ಮತ್ತು ಈ ಮನೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಮತ್ತು ಆದಷ್ಟು ತೋರಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಬಿಚ್ಚಾಲೆ ಮುಗಿಸ್ಕೊಂಡು ನಾವು ಹೋಗಿದ್ದೆ ಮಂತ್ರಾಲಯಕ್ಕೆ. ಏನಕ್ಕಪ್ಪ ಅಂದರೆ ಪ್ರಸಾದ ಇಸ್ಕೊಂಡಿರಲಿಲ್ಲ. ಸೊ ಪ್ರಸಾದ ಇಸ್ಕೊಳ್ಳೋಕ್ಕೆ ಇಷ್ಟು ದೊಡ್ಡ ಕ್ಯೂ ನೋಡಿ. ಜನ ಜಾಸ್ತಿ ಇರೋದ್ರಿಂದ ಅಲ್ಲಿ 4 ಲೈನ್ ಆಲ್ಮೋಸ್ಟ್ ಇದೆ. ಸೊ ಅಲ್ಲಿ ಬೇಡ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಜಸ್ಟ್ 2 ಲೈನ್ ಕಮ್ಮಿ ಇರೋದ್ರಿಂದ ನಾವು ಬಂದಿದ್ದೀವಿ ಪರಿಮಳ ಪ್ರಸಾದ ಇಸ್ಕೊಳ್ಳೋಕ್ಕೆ. ಅಂತೂ ಇಂತೂ ನಮ್ಮ ಮಂತ್ರಾಲಯದ ದರ್ಶನ ಮುಗೀತಾ ಬಂತು. ಇನ್ನೇನು ಹೊರಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ಕಡೆಗೆ, ನೀವಿರೋ ಕಡೆಗೆ. ಸೊ ಹೇಗೆಲ್ಲ ಇತ್ತು ಈ ವ್ಲಾಗು, ಮತ್ತು ಎಲ್ಲನೂ ತೋರಿಸಿದ್ದೀನ, ಮತ್ತು ಎಷ್ಟೊಂದು ಕಡೆ ಪ್ಲೇಸಸ್ ಕವರ್ ಆಗಿದೆ. 3 ಪ್ಲೇಸಸ್ ಮೇಯ್ನ್ ಇಂಪಾರ್ಟೆಂಟ್ ಇತ್ತು. ಸೊ ಅದನ್ನು ಕವರ್ ಮಾಡಿದ್ದೀವಿ, ಎಲ್ಲನೂ ತೋರಿಸಿದ್ದೀವಿ. ಸೊ ನಿಮಗೆ ಹೇಗೆ ಅನಿಸ್ತು ವಿಡಿಯೋ ನೋಡಿ ಎಲ್ಲನೂ ಕಮೆಂಟಲ್ಲಿ ಹಾಕಿ. ನಾನು ಮಂತ್ರಾಲಯ ದರ್ಶನ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಇನ್ನೂ ಹೊಸ ಕಂಟೆಂಟ್ಸ್ ಜೊತೆಗೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಾನು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಪ್ರತಿಯೊಬ್ಬರು ನೋಡಿದ್ದಕ್ಕೆ. ಬಾರೋ ರಾಘವೇಂದ್ರ ಬಾರೋ.